ನಮಸ್ಕಾರ ಸ್ನೇಹಿತರೆ, ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹೊಸದ ಕ್ರಾಫ್ಟ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಅದೇನಪ್ಪ ಅಂದರೆ ಜ್ಯುವೆಲ್ರಿ ಮೇಕಿಂಗ್ ಮಾಡೋದು. ಆರ್ಟಿಫಿಷಿಯಲ್ ಬೀಡ್ಸ್ಗಳನ್ನ ಬಳಸ್ಕೊಂಡು ಜ್ಯುವೆಲ್ರಿ ಮೇಕಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನೋಡಿ, ಇದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಕೀಲ್ಸ್ ಅಂತಾರೆ, ಇದನ್ನು ಇಟ್ಕೊಂಡಿದ್ದೀನಿ. ಮತ್ತು ಇದು ರಿಂಗ್ಸು, ಆರ್ಟಿಫಿಷಿಯಲ್ ರಿಂಗ್ಸ್ ಸಿಗುತ್ತೆ. ಇದು ಮತ್ತು ಪ್ಲೇಟ್ಸು, ಇದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ಇದರದ್ದು ಪ್ಲೇಟ್ಸ್ಗಳು ಬರುತ್ತೆ, ಸಣ್ಣ ಸಣ್ಣದು ತೆಳುವಾಗಿರುವಂತಹ ಪ್ಲೇಟ್ಸು ಇದು. ಮತ್ತು ಇದು ಹುಕ್ಕು, ನಿಮ್ಗೆ ನೋಡಿರ್ತೀರ, ಇದು ಹುಕ್ಕಿದೆ, ಇದು ಹುಕ್ಕನ್ನು ತೊಗೊಂಡಿದ್ದೀನಿ. ಮತ್ತು ಇದು ಬೀಡ್ಸ್ಗಳು, ಇದು ನೋಡಿ ರೌಂಡ್ ಬೀಡ್ಸ್ಗಳು ಸ್ವಲ್ಪ ತೊಗೊಂಡಿದ್ದೀನಿ, ರೌಂಡ್ ಬೀಡ್ಸು. ಇದು ಬಂದುಬಿಟ್ಟು ಕ್ಯಾಪ್ ಟೈಪಲ್ಲಿರುತ್ತೆ, ಇದನ್ನು ತೊಗೊಂಡಿದ್ದೀನಿ. ಇದೆಲ್ಲ ನಿಮಗೆ ನೋಡಿ ಸ್ನೇಹಿತರೆ. ಈಗ ಈ ಕೀಲ್ಸ್ ಅಂತೀವಲ್ಲ, ಇದನ್ನು ತೊಗೊಂಡಿದ್ದೀನಿ. ನಿಮ್ಗೆ ಕಾಣಿಸ್ತಿದೆ ಅಲ್ಲ, ಇದು ನೋಡಿ, ಇದು ಕೀಲ್ಸ್ ಅಂತ. ಇದು ಹಿಂದ್ಗಡೆ ಇದು ನಾವು ಗುಂಪಿನ ಏನಿರುತ್ತೋ ಆ ಥರ ಇರುತ್ತೆ. ಇದು ಈ ಥರದ್ದು ಒಂದು ಕೀಲ್ಸು, ಇದನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನೀಗ ಈ ಬೀಡ್ಸ್ಗಳಿದೆ ಅಲ್ಲ, ನಿಮಗೆ ತೋರಿಸಿದ್ದಲ್ಲ ನೋಡಿ, ಇದು ಬೀಡ್ಸು. ಈ ಬೀಡ್ಸನ್ನು ಹಾಕ್ಕೊಳ್ತೀನಿ ಇದಕ್ಕೆ. ಓಕೆ, ಇದು ದಪ್ಪ ಇರುತ್ತಲ್ಲ, ಈಗ ಇದ್ರೊಳಗಿಂದ ಏನು ಬರೋದಿಲ್ಲ, ಈ ರೀತಿ ಬೀಡ್ಸ್ ಹಾಕ್ಕೋಬೋದು. ಅಥವಾ ನೀವು ಇದು ಕ್ಯಾಪ್ ಥರ ಇದೆ ನೋಡಿ, ಇದು ಎರಡೂ ಸೈಡ್ ತೋರಿಸ್ತೀನಿ, ಗೋಲ್ಡನ್ ಬೀಡ್ಸ್ ಥರ ಕ್ಯಾಪ್ ಇದಿದೆ. ಇದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಇದು ರೆಡಿಮೇಡ್ ಸಿಗುತ್ತೆ ನಿಮಗೆ, ಹೋಲ್ಸೇಲಲ್ಲಿ ಗ್ರಾಮ್ ಗಟ್ಟಲಲ್ಲಿ ಸಿಗುತ್ತೆ ಸ್ನೇಹಿತರೆ. ಇದನ್ನು ನೀವು ತೊಗೊಂಬರ್ಬೋದು. ಯಾವ್ಯಾವ ಥರದ್ದು ಮಾಡಬೇಕು ಅಂತ ನಿಮ್ಗೆ ಐಡಿಯಾ ಇರುತ್ತೆ. ಆ ಥರ ಈಗ ನಾನು ಒಂದೆರಡು ಐಡಿಯಾ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ಬೀಡ್ಸ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಕೀಲ್ಸ್ ಒಳಗಡೆ ಇದನ್ನು ನಾನು ಹಾಕ್ತಾಯಿದ್ದೀನಿ. ಇದು ಹಾಕ್ತಾಯಿದ್ದೀನಿ ಒಂದು ಬೀಡು. ಇದಾದ ನಂತರ ನಾನೀಗ ಇದು ಒಂದು ಗೋಲ್ಡನ್ ಬೀಡ್ ಇತ್ತಲ್ಲ, ಇದನ್ನು ಕೂಡ ಒಂದು ಹಾಕ್ಕೋತಾ ಇದ್ದೀನಿ. ನೋಡಿ, ಇದು 3 ಹಾಕ್ಕೊಂಡೆ. ಇವಾಗ ನಾವು ಇದ್ರ ಮೇಲೆ ಇದು ಕ್ಯಾಪ್ ಥರ ಇದನ್ನು ಹಾಕ್ಕೊಳ್ಬೋದು. ಇದು ನಿಮಗೆ ಕಾಣಿಸ್ತಾ ಇದೆ, ತೆಳುವಾಗಿ ಪ್ಲೇಟ್ ಥರ ಇದೆ, ಇದು ಓಲೆ ಪ್ಲೇಟ್ ಥರ ಕಾಣಿಸುತ್ತೆ. ಇದನ್ನು ಇದಕ್ಕೆ ಹಾಕ್ಕೊಳ್ಳೋದು, ಈ ರೀತಿ ಹಾಕ್ಕೊಳ್ಳೋದು. ಈಗ ಇದನ್ನು ನಾವು ಈ ನೋಸ್ ಪ್ಲೇಯರ್ ಸಹಾಯದಿಂದ ಇದನ್ನು ಟ್ವಿಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಈಗ ಈ ಥರ ಹುಕ್ ಇರುತ್ತಲ್ಲ, ಇದನ್ನು ಹಾಕ್ಕೊಳ್ಳೋಣ. ಈ ಥರ ಹುಕ್ಕನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಇದಕ್ಕೆ ಫಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಹೀಗೆ ಟ್ವಿಸ್ಟ್ ಮಾಡಿ ಇದನ್ನು ಸ್ವಲ್ಪ ಪ್ರೆಸ್ಸಾಗಿ ಒತ್ಕೊಳ್ಳಿ. ಒತ್ತಿದರೆ ಇದು ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈಗ ಇದು ರೆಡಿ ಆಯಿತು. ಈ ಥರ ಇದನ್ನು ನಾವು ಕಿವಿಗೆ ಹಾಕ್ಕೊಳ್ಬೋದು. ಇದು ಮಕ್ಕಳು, ಸಣ್ಣ ಮಕ್ಕಳಿದ್ದರೆ ಅವ್ರಿಗೆ ಹಾಕ್ಬೋದು. ಇದು ಈಸಿಯಾಗಿ ಹಾಕುವಂಥದ್ದು. ಇದು ಏನಪ್ಪ ಅಂದರೆ, ಇದು ನಿಮಗೆ ಹೊರಗಡೆ ಕಾಸ್ಟ್ಲಿ ಎಲ್ಲ ಬರುತ್ತೆ. ನಿಮಗೆ ತೊಗೊಳಕ್ಕೆ ಹೋದರೆ ಒಂದಕ್ಕೆ 50 ರೂಪಾಯಿ, 100 ರೂಪಾಯಿ ಈ ಥರ ಎಲ್ಲ ಇರುತ್ತೆ. ಅದ್ರ ಬದಲು ನೀವು ಮನೆಯಲ್ಲೇ ಕೂತ್ಕೊಂಡು ಫ್ರೀ ಟೈಮಲ್ಲಿದ್ದಾಗ ಇದನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಜ್ಯುವೆಲ್ರಿಗಳು. ಇದೇ ನಾನೀಗ ತೋರಿಸಿದ್ದೀನಲ್ಲ, ಈ ಥರ ಬೀಡ್ಸ್ ಅಂತಲೇ ಅಲ್ಲ, ಬೇಕಾದಷ್ಟು ಥರ ಮಾರ್ಕೆಟಲ್ಲಿ ಹೋದರೆ ತರಾವರಿ ಬೀಡ್ಸ್ಗಳು ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿರುವಂಥ ಬೀಡ್ಸು. ಅದನ್ನು ನೀವು ತೊಗೊಂಡು ನೀವು ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ. ನೀವು ಮಾಡಿದ್ದು ಅನ್ನೋ ಒಂದು ಸಂತೋಷ ಕೂಡ ಇರುತ್ತೆ. ನೋಡಿ, ಈಗ ಇದು ರೆಡಿ ಆಯಿತು. ಇನ್ನೊಂದನ್ನು ಮಾಡ್ಕೊಂಬಿಡೋಣ. ನೋಡಿ, ಈಗ ನಾನು ಇನ್ನೂ 3-4 ಥರದ್ದು ಮಾಡಿದ್ದೀನಿ ಬೀಡ್ಸು. ನೋಡಿ, ಇದು ವುಡನ್ ಬೀಡ್ಸ್ಗಳು. ಇದು ಕೂಡ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ, ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಸಿಗುತ್ತೆ. ಇದನ್ನು ತೊಗೊಂಡು ನಾನು ಇದನ್ನು ಅದೇ ಥರ ಕೀಲ್ಸ್ ತೋರಿಸಿದ್ನಲ್ವ, ಅದೇ ಥರ ಕೀಲ್ಸ್ಗೆ ಫಿಕ್ಸ್ ಮಾಡಿ ಈ ರೀತಿ ನಾನು ಇಯರಿಂಗ್ಸ್ ಮಾಡಿದ್ದೀನಿ. ಇದರಲ್ಲಿ ನೀವು ಸರ ಕೂಡ ಮಾಡ್ಕೊಳ್ಬೋದು. ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಖಂಡಿತ ನಿಮಗೆ ಸರ ಮಾಡೋದು ಹೇಗೆ ಅಂತ
ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಒಂದು ಮಾಡಿದ್ದೀನಿ ನೋಡಿ. ಇದು ಚಾಂದಬಲಿ ಅಂತ ಬರುತ್ತೆ. ಇದು ಅಷ್ಟೇ ನಿಮಗೆ ಗ್ರಾಮು ಲೆಕ್ಕದಲ್ಲಿ ಸಿಗುತ್ತೆ. ಇದೇ ಸಪ್ರೇಟು. ಮತ್ತು ಇದಕ್ಕೆ ರಿಂಗ್ಸು, ಇದಕ್ಕೆ ಕನೆಕ್ಟಿಂಗ್ ರಿಂಗ್ಸ್ ಕೂಡ ನೀವು ಕನೆಕ್ಟಿಂಗ್ ಹುಕ್ ಅಂತಾರೆ. ಈ ಕನೆಕ್ಟಿಂಗ್ ಹುಕ್ಕು ಈ ರಿಂಗ್ಸು ಎಲ್ಲ ಕೂಡ ನಿಮಗೆ ಸಿಗುತ್ತೆ. ಇದನ್ನು ಕೂಡ ನೀವು ತಂದ್ಕೊಂಡು ಮಾಡ್ಕೋಬೋದು. ನಾನು ಇದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ನಿಮ್ಮ ಡ್ರೆಸ್ಗಳಿಗೆ ಸ್ಯಾರಿಗಳಿಗೆ ಮ್ಯಾಚಿಂಗ್ ಮಾಡ್ಕೊಳ್ಬೋದು. ಮತ್ತು ಇದನ್ನು ನಾನು ಮುಂಚೆನೇ ತೋರಿಸಿದ್ದೀನಿ, ನಿಮ್ಗೆ ಗೊತ್ತೇ ಇದೆ ನೋಡಿ. ಇದು ಅಷ್ಟೇ ದೊಡ್ಡದು ವುಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದೊಂದು ಸ್ವಲ್ಪ ಡಲ್ ಫಿನಿಶಿಂಗ್ದು ಬೀಡ್ಸ್ಗಳು ಸಿಗುತ್ತೆ. ಫ್ಲ್ಯಾಟಲ್ಲಿ, ರೌಂಡಲ್ಲಿ, ಬೇರೆ 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 ಥರ ವೆರೈಟಿ. ಮಾರ್ಕೆಟಲ್ಲಿ ನಿಮಗೆ ಹೋದರೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ, ಆ ರೀತಿ ಸಿಗುತ್ತೆ ನೋಡಿ. ಇದನ್ನು ಕೂಡ ಉಪಯೋಗಿಸಿ ನಾನು ಮಾಡಿದ್ದೀನಿ. ಇದೆಲ್ಲ ನಾವು ಟೆರಾಕೋಟಾದಲ್ಲಿ ಮಾಡ್ತೀವಲ್ಲ, ಆ ಥರದ್ದು ಕೂಡ ಹಾಕ್ಕೊಳ್ಬೋದು. ಟೆರಾಕೋಟಾ ಜ್ಯುವೆಲ್ರಿ ಕೂಡ ಮ್ಯಾಚಿಂಗ್ ಮಾಡಿ ಇದನ್ನು ನಾವು ಹಾಕ್ಕೊಳ್ಬೋದು. ಅಥವಾ ಮಾಮೂಲಿ ಡ್ರೆಸ್ಗಳಿಗೆ ಕೂಡ ನಾವು ಇದನ್ನು ಹಾಕ್ಕೊಂಡು ಮ್ಯಾಚಿಂಗ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಸ್ನೇಹಿತರೆ. ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಸು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನೋಡಿ ಇವಾಗ ಇದು ರೆಡಿ ಆಯಿತು. 2 ಇಯರಿಂಗು ಈ ಥರ ನೀವು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಅಥವಾ ಬೇರೆ ಬೀಡ್ಸ್ಗಳನ್ನೂ ಬಳಸ್ಕೊಂಡು ಈ ರೀತಿ ಮಾಡ್ಕೊಬೋದು. ಇದು ಒಂದು ಜೊತೆ ಎಷ್ಟು ಚೆನ್ನಾಗಿರೋದು ನೋಡಿ. ಇಯರಿಂಗ್ಸ್ ಆಗೋಯ್ತು ಒಂದು ಜೊತೆ ನೋಡಿ. ನೀವೇ ಮನೇಲಿ ಮಾಡಿದ್ದು ಅಂತ ಇದು ಮಾಡ್ಬೋದು. ಇದಕ್ಕೆ ನೀವು ಬೇಕಾದರೆ ಮುತ್ತನ್ನು ಬಳಸ್ಕೋಬೋದು. ಅಥವಾ ಬೇರೆ ಥರ ಬೀಡ್ಸ್ಗಳು, ರೌಂಡ್ ಬೀಡ್ಸು, ಓವಲ್ ಶೇಪ್ ಬೀಡ್ಸ್ಗಳು, ಆ ಥರದನ್ನು ಕೂಡ ಬಳಸ್ಕೋಬೋದು. ಈಗಂತೂ ಗ್ಲಾಸ್ ಬೀಡ್ಸ್ಗಳೆಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಈಸಿಯಾಗಿ ತೆಗೆದು ಹಾಕಿ ಮಾಡ್ಬೋದು. ಹುಕ್ ಇರುತ್ತೆ ಇದು. ಸೊ ಹಾಗಾಗಿ ಈಸಿಯಾಗಿ ತೆಗೆದು ಕೂಡ ಮಾಡ್ಬೋದು. ಈ ಥರ ನೀವು ಮಾಡ್ಕೋತೀರಾ ಅಲ್ವಾ ಸ್ನೇಹಿತರೆ? ನೀವು ಮಾಡ್ಕೊಂಡು ಹೇಗೆ ಬಂತು ಅಂತ ಹೇಳ್ತೀರಾ ಅಲ್ವಾ? ನಾನು ಹಾಗೆ ಇನ್ನೂ ಒಂದೆರಡು ವೀಡಿಯೋಗಳನ್ನ ಮಾಡ್ತೀನಿ. ಇನ್ನೂ ಒಂದೆರಡು ಬೀಡ್ಸ್ಗಳು ಬೇರೆ ಬೇರೆ ಥರ ಹಾಕಿ ಹೇಗೆ ಮಾಡೋದು ಅಂತ ಮತ್ತೆ ತಿರ್ಗಾ ತೋರಿಸ್ತೀನಿ. ನೋಡೋಣ ಬನ್ನಿ.